ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಭಾರತದ ಅಂಚೆ ಇಲಾಖೆಯ ಏನು ಸುಮಾರು 21,413 ಒಂದು ವೇಕೆನ್ಸಿಗಳನ್ನ ಏನು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಅಪ್ಲಿಕೇಶನ್ ನ ಫಿಲ್ಅಪ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಒಂದು ತಪ್ಪನ್ನ ಮಾಡಿದರೆ ಆ ಒಂದು ಸಣ್ಣ ಪುಟ್ಟ ತಪ್ಪನ್ನ ಯಾವ ರೀತಿ ಎಡಿಟ್ ಮತ್ತು ಕರೆಕ್ಷನ್ ನ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ನಾನು ಇಲ್ಲಿ ಒಂದು ಲೈವ್ ನಲ್ಲೇ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತೀನಿ. ನೋಡಿ, ಒಂದು ಗಮನ ಇರಲಿ, ಯಾರೆಲ್ಲ ಒಂದು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಒಂದು ಇನ್ಫಾರ್ಮೇಶನ್ ಫಿಲ್ಅಪ್ ಅನ್ನ ಮಾಡಿದಿರಿ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದನ್ನ ಬಿಟ್ಟು ನಾವು ಅಪ್ಲೈ ಮಾಡುವಂತಹ ಒಂದು ಡೀಟೇಲ್ಸ್ ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆ ಅಂತ ಯಾರೆಲ್ಲ ಒಂದು ಕ್ಯಾಂಡಿಡೇಟ್ಗಳು ಇದ್ದಾರೆ ಆ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಎಡಿಟ್ ಅನ್ನ ಮಾಡುವುದಕ್ಕೆ ತಾವು ಹೋಗಬೇಡಿ. ಓಕೆ, ಸೊ ಯಾವ ರೀತಿ ನಾವು ಈ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋದು ಅಂದ್ರೆ, ಮೊದಲನೇದಾಗಿ ತಾವು ಇಲ್ಲಿ ಒಂದು ವೆಬ್ಸೈಟ್ ಅನ್ನ ನೋಡ್ತಾ ಇರಬಹುದು. ಇಂಡಿಯಾ ಪೋಸ್ಟ್ GDS.online.government.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಡೈರೆಕ್ಟ್ ಆಗಿ ಗೂಗಲ್ ನಲ್ಲಿ ತಾವು ಸರ್ಚ್ ಅನ್ನ ಮಾಡಿದ್ರೆ ಈ ರೀತಿಯಾಗಿರುವಂತಹ ಒಂದು ಪಾಪ್ ಅಪ್ ಅಥವಾ ಒಂದು ಪೇಜ್ ಇಲ್ಲಿ ಒಂದು ಓಪನ್ ಆಗುತ್ತೆ. ಇಲ್ಲಿ ತಾವು ನೋಡಬಹುದು, ಎಡಿಟ್ ಆಪ್ಷನ್ ಇಸ್ ಎನೇಬಲ್ಡ್ ಫಾರ್ ದ ಕ್ಯಾಂಡಿಡೇಟ್ ಹೂ ಅಪ್ಲೈಡ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2025 ಫ್ರಮ್ 6/3/2025 to 8/3/2025. ಅಂದ್ರೆ ನಾಳೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಯಾರೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ ಈ ಒಂದು ವಿಡಿಯೋ ನೋಡಿದ ನಂತರ ತಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಮೊದಲನೇದಾಗಿ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ನೋಡಬಹುದು ರಿಜಿಸ್ಟ್ರೇಷನ್ ಅಂತ ಇದೆ ಮತ್ತು ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ನೋಡುತ್ತಾ ಇರಬಹುದು. ಇಲ್ಲಿ ಕೆಳಗಡೆ ತಾವು ನೋಡಬಹುದು ಎಡಿಟ್ ಅಪ್ಲಿಕೇಶನ್ ಅಂತ ಒಂದು ಮತ್ತೊಂದು ಆಪ್ಷನ್ ತಮಗೆ ಸಿಗುತ್ತೆ. ಸಿಂಪಲ್ ಆಗಿ ತಾವು ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ತಾವು ರಿಜಿಸ್ಟ್ರೇಷನ್ ನಂಬರ್ನ ತಾವು ಇಲ್ಲಿ ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ. ತಮ್ಮ ಒಂದು ಮೆಸೇಜ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿ ಅಥವಾ ಒಂದು ಮೇಲ್ ಅನ್ನ ಚೆಕ್ಔಟ್ ಅನ್ನ ಮಾಡಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕಳಿಸ್ಕೊಟ್ಟಿರ್ತಾರೆ. ಸಿಂಪಲ್ ಆಗಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಎಂಟರ್ ಅನ್ನ ಮಾಡಿ ತಾವು ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಕೊಟ್ಟಿದ ನಂತರ ತಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ತಾವು ಮಾಡಿ. OTP ಅನ್ನ ಹಾಕಿದ ನಂತರ ಪಕ್ಕದಲ್ಲೇ ಒಂದು ಕ್ಯಾಪ್ಚರ್ ಕಾಣುತ್ತೆ. ಸಿಂಪಲ್ ಆಗಿ ಆ ಒಂದು ಕ್ಯಾಪ್ಚರ್ ಅನ್ನ ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಿಬಿಡಿ. ಫಿಲ್ಅಪ್ ಅನ್ನ ಮಾಡಿದ ನಂತರ ಸಿಂಪಲ್ ಆಗಿ ತಾವು ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ನೋಡಬಹುದು, ತಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡೋಕೆ ಇಲ್ಲಿ ಒಂದು ಚಾನ್ಸ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ ತಮ್ಮ ಒಂದು ನೇಮ್ ಕೂಡ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡೋಕೆ ಚಾನ್ಸ್ ಕೊಟ್ಟಿಲ್ಲ. ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಇಷ್ಟು ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇದನ್ನ ಬಿಟ್ಟು ತಾವೇನಾದ್ರೂ ಇಲ್ಲಿ ನೋಡಬಹುದು ಡೇಟ್ ಆಫ್ ಬರ್ತ್ ನ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಸಿಂಪಲ್ ಆಗಿ ತಾವು ಡೇಟ್ ಆಫ್ ಬರ್ತ್ ನ ಇಲ್ಲಿ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ನಂತರ ಜೆಂಡರ್ ನಲ್ಲಿ ತಾವೇನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಇಲ್ಲಿ ಒಂದು ಜೆಂಡರ್ ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ಕಮ್ಯುನಿಟಿ ಏನಾದ್ರೂ ಒಂದು ಕ್ಯಾಸ್ಟ್ ಅಲ್ಲಿ ಏನಾದ್ರೂ ಒಂದು ಬೇರೆ ಒಂದು ಕ್ಯಾಸ್ಟ್ ನ ನಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದೀವಿ ಅಂದ್ರೆ ಸಿಂಪಲ್ ಆಗಿ ತಾವು ಕ್ಯಾಸ್ಟ್ ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ನಂತರ ತಮ್ಮ ಒಂದು ಸರ್ಕಲ್, ತಮ್ಮ ಒಂದು SLC ಯಾವ ಒಂದು ಸರ್ಕಲ್ ಆಗಿದೆ, ಆಬ್ವಿಯಸ್ಲಿ ಪ್ರತಿಯೊಬ್ಬರು ಒಂದು ಕರ್ನಾಟಕ ಒಂದು ಸರ್ಕಲ್ ಗೆ ತಾವು ಅಪ್ಲೈ ಅನ್ನ ಮಾಡಿರ್ತೀರಿ. ಬೈ ಮಿಸ್ಟೇಕ್ ಆಗಿ ಏನಾದ್ರೂ ಬೇರೆ ಒಂದು ಸರ್ಕಲ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ರೆ ಆ ಒಂದು ಸರ್ಕಲ್ ನ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೋಬಹುದು. ನಂತರ ನೋಡಬಹುದು, ತಮ್ಮ ಒಂದು SLC ಯಾವ ಒಂದು ಇಯರ್ ನಲ್ಲಿ ಪಾಸ್ ಔಟ್ ಆಗಿದ್ದೀರಿ ಆ ಒಂದು ಇಯರ್ ಕೂಡ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ತಾವು ಮಾಡ್ಕೋಬಹುದು. ನಂತರ ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಮತ್ತು ತಮ್ಮ ಒಂದು ಆರ್ ಯು ಎ ಪರ್ಸನ್ ವಿತ್ ಡಿಸಾಬಿಲಿಟಿ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಬೇಕಾಗಿರುತ್ತೆ. ಓಕೆನಾ. ನಂತರ ಇಲ್ಲಿ ತಾವು ನೋಡಬಹುದು ಲ್ಯಾಂಗ್ವೇಜ್ ವಿಚ್ ಯು ಸ್ಟಡಿಡ್ ಅಂತ ಇರುತ್ತೆ. ಸಿಂಪಲ್ ಆಗಿ ತಮ್ಮ ಒಂದು ಲ್ಯಾಂಗ್ವೇಜ್ ಅನ್ನ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಆಲ್ರೆಡಿ ಒಂದು ಎಂಪ್ಲಾಯ್ ಇದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಓಕೆನಾ. ಇಲ್ಲಿ ತಮ್ಮ ಒಂದು ತಾವೇನಾದ್ರೂ ಒಂದು ಫೋಟೋನ ಎಡಿಟ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲ್ ಆಗಿ ಒಂದು ಹೊಸ ಫೋಟೋನ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿ. ಗೊತ್ತಿರಲಿ 50 KB ಏನು ಒಂದು ಕಿಂತ ಒಂದು ಕಡಿಮೆ ಆಗಿರುವಂತಹ ಒಂದು ಸೈಜ್ ಆಗಿರುವಂತಹ ಒಂದು ಫೋಟೋ ಇರಬೇಕು. ಅದೇ ರೀತಿಯಾಗಿ ಸಿಗ್ನೇಚರ್ ಕೂಡ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ತಾವು ಸಿಗ್ನೇಚರ್ ಕೂಡ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಆ ಒಂದು ಡೀಟೇಲ್ಸ್ ಅನ್ನ ಹಾಕಿದ ನಂತರ ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಓಕೆನಾ. ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ಆ ಒಂದು ಡೀಟೇಲ್ಸ್ ಅನ್ನ ತಾವು ಒಂದು ಸಲ ತಾವು ವೆರಿಫೈ ಮಾಡಿದ ನಂತರ ಇಲ್ಲಿ ಒಂದು ಬಾಕ್ಸ್ ಅನ್ನು ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ತಾವು ಸಬ್ಮಿಟ್ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿ. ನೋಡಬಹುದು, ತಾವೇನಾದ್ರೂ ತಮ್ಮ ಒಂದು ಅಡ್ರೆಸ್ ನಲ್ಲಿ ಏನಾದ್ರೂ ಒಂದು ಎಡಿಟ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ತಾವು ಇಲ್ಲಿ ಒಂದು ತಮ್ಮ ಒಂದು ಅಡ್ರೆಸ್ ನಲ್ಲಿ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಓಕೆನಾ. ನಂತರ ಏನಾದ್ರೂ ಒಂದು ನಿಮ್ಮ ಒಂದು ಬೋರ್ಡ್ ಅನ್ನ ತಾವು ಏನಾದ್ರೂ ಒಂದು ರಾಂಗ್ ಆಗಿರುವಂತಹ ಒಂದು ಬೋರ್ಡ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ರೆ ಆ ಒಂದು ಬೋರ್ಡ್ ಅನ್ನ ತಾವು ಇಲ್ಲಿ ಒಂದು ಹಾಕೋಬಹುದು. ಒಂದು ರಿಸಲ್ಟ್ ಟೈಪ್ ಅನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ತಾವು ಇಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ. ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿದ ನಂತರ ಇದರ ಒಂದು ಪಕ್ಕದಲ್ಲೇ ತಾವು ಇಲ್ಲಿ ಒಂದು ಮಾರ್ಕ್ಸ್ ಅನ್ನ ಎಂಟರ್ ಅನ್ನ ಮಾಡಿ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಕಂಟಿನ್ಯೂ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ಮತ್ತೊಂದು ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ.
ಅಬ್ಸರ್ವ್ ಅನ್ನ ಮಾಡಬಹುದು. ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತ ಒಂದು ಆಟೋಮೆಟಿಕಲಿ ಒಂದು ಕರ್ನಾಟಕ ಒಂದು ಸರ್ಕಲ್ ತೋರಿಸುತ್ತೆ. ನಂತರ ತಾವೇನಾದ್ರೂ ಒಂದು ಡಿವಿಷನ್ ತಾವು ಚೇಂಜ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಆ ಒಂದು ಡಿವಿಷನ್ ತಾವು ಇಲ್ಲಿ ಒಂದು ಚೇಂಜ್ ಅನ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಆಗಿ ತಾವು ನೋಡಬಹುದು, ಒಂದು ಡಿವಿಷನ್ ಅನ್ನು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಡಿಕ್ಲರೇಷನ್ ಅಂತ ಕೊಟ್ಟು ಇಲ್ಲಿ ಒಂದು ಬಾಕ್ಸ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ, ನಂತರ ಆಲ್ರೆಡಿ ನಾನು ಹೇಳಿದ್ದೀನಿ BPM ಗೆ 1, 2, 3 ಆ ರೀತಿಯಾಗಿರುವಂತಹ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ ಮೊದಲನೇದಾಗಿ. ನಂತರ ABPM ಗೆ ತಾವು ಕಂಟಿನ್ಯೂ ಮಾಡಿ, ನಂತರ ಏನು ಒಂದು ಡಾರ್ಕ್ ಸರ್ವೆಗೆ ತಾವು ಕಂಪ್ಲೀಟ್ ಏನು ಒಂದು ಕಂಟಿನ್ಯೂ ಅನ್ನ ಮಾಡಿ ತಾವೇನು ಮಾಡಬೇಕಾಗಿರುತ್ತೆ ಅಂದರೆ ಇಲ್ಲಿ ತಾವೇನು ನೋಡ್ತಿದ್ರೆ ಡಿಕ್ಲರೇಷನ್ ಆನ್ಸ್ ಅಂತ ಇರುತ್ತೆ ಸಿಂಪಲ್ ಆಗಿ, ಅದರ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ತಾವು ಇಲ್ಲಿ ಒಂದು ಏನು ಒಂದು ಕಂಟಿನ್ಯೂ ಅನ್ನ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ತೋರಿಸುತ್ತೆ. ಓಕೆ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿ ತಾವು ಎಡಿಟ್ ಮಾಡಿರುವಂತಹ ಒಂದು ಅಪ್ಲಿಕೇಶನ್ ತಾವು ಇಲ್ಲಿಂದ ತಾವು ಡೌನ್ಲೋಡ್ ಅನ್ನ ತಾವು ಮಾಡ್ಕೋಬಹುದು. ಈ ರೀತಿ ಸ್ನೇಹಿತರೆ ತಮ್ಮ ಒಂದು ಎಂಟೈರ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ತಾವು ಮಾಡ್ಕೋಬಹುದು.